ಚೆನ್ನಾಗಿದೆಯಾ? ನಮಸ್ಕಾರ ಎಲ್ಲರಿಗೂ, ನಾನು ಶ್ವೇತಾ. ಇದು ಸೋಮವಾರದ ವಿಡಿಯೋ. ನನ್ನ ಮಗ ಸ್ಕೂಲಿಗೆ ಹೋಗೋಕ್ಕೂ ಮುಂಚೆ ನಾನು ಏನೇನು ಫುಡ್ ಪ್ರಿಪೇರ್ ಮಾಡ್ತೀನಿ ಮತ್ತು ಬಾಕ್ಸ್ ಹೆಂಗೆ ಪ್ಯಾಕ್ ಮಾಡಿಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ಅದು ಮಕ್ಕಳಿಗೆ ಇಷ್ಟ ಆಗುತ್ತೆ, ಪ್ಲಸ್ ಮಾಡೋಕ್ಕೂ ಈಸಿ ಆಗುತ್ತೆ. ರೇರಾಗಿ ಕೊಡ್ಬೋದು ಮಕ್ಕಳಿಗೆ ಆ ಥರ ಒಂದು ರೆಸಿಪಿ. ನಾನು ರೆಸಿಪಿ ಮಾಡೋಕ್ಕೂ ಮುಂಚೆ ನಾನು ಡೈಲಿ ಮಾಡೋ ಪ್ರೊಸೀಜರ್ ಇದು. ಬಿಸಿನೀರನ್ನ ಕಾಯಿಸಿ ಬಾಕ್ಸ್ ಮತ್ತು ಬಾಟಲ್ಗೆ ನಾನು ಬಿಸಿನೀರು ಹಾಕಿಟ್ಟು ಆಮೇಲೆ ಕ್ಲೀನ್ ಮಾಡಿ ನಾನು ಫುಡ್ನ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಡ್ತೀನಿ. ಅದ್ವಿಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಬೇಕು. ಸೊ ನಾನು ಹಾಲು ಕಾಯೋಕ್ಕೆ ಇಟ್ಬಿಟ್ಟು ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದೇನಂತ ಹೇಳಿದ್ರೆ ಗಾರ್ಲಿಕ್ ಬ್ರೆಡ್ನ ಬೇರೆ ಥರ ಮಾಡ್ತಾರೇನೋ ಗೊತ್ತಿಲ್ಲ, ನಾನು ಇದೇ ಥರ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ನಮಗೆ ತುಂಬ ಇಷ್ಟ ಆಗುತ್ತೆ ಇದು. ಇದನ್ನು ಮಾಡೋಕ್ಕೆ ನಾನು ಬ್ರೆಡ್ಡು, ಚೀಸು, ಬಟರು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಖಾರದ ಪುಡಿ ಇದ್ದರೆ ಸಾಕಾಗುತ್ತೆ. ಇಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಮಾಡೋಕ್ಕೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಪೀಸಸ್ಸು, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಬಟರ್ ಹಾಕ್ಬಿಟ್ಟು ಅದನ್ನು ಮೆಲ್ಟ್ ಮಾಡ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಬಟರು ಸ್ವಲ್ಪ ರೂಮ್ ಟೆಂಪ್ರೇಚರ್ ಬಂದರೆ ಆಟೋಮೆಟಿಕಲಿ ಅದು ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸಾಲ್ಟೆಡ್ ಬಟರ್ ಇದ್ದರೆ ಸಾಲ್ಟನ್ನ ಸ್ಕಿಪ್ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಅದು ಸಾಲ್ಟೆಡ್ ಕನ್ಫರ್ಮ್ ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಒಂದು ಸಲ ಇದೇ ಥರ ಮಾಡಿ ಸ್ವಲ್ಪ ಇದು ಸಾಲ್ಟ್ ಜಾಸ್ತಿ ಆಗಿತ್ತು. ಬಟರ್ ಮೇ ಬಿ ಸಾಲ್ಟೆಡ್ ಇತ್ತೇನೋ. ಮನೆ ಬಟರ್ ಎಲ್ಲ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ಇದು ಅಂಗಡಿದಂದರೆ ಮೇ ಬಿ ಸಾಲ್ಟೆಡ್ ಇರುತ್ತೇನೋ. ಎವ್ರಿ ಟೈಮ್ ಸ್ವಲ್ಪ ಸಾಲ್ಟ್ ಜಾಸ್ತಿ ಅಂತ ಅನ್ನಿಸ್ತೈತೆ. ನಾನು ಈ ಸಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಹಾಲು ಕುದೀತಾ ಇತ್ತು, ಅದಕ್ಕೆ ನಾನು ಬೆಲ್ಲದ ಪುಡಿ ಯೂಸ್ ಮಾಡ್ತೀವಿ. ಅದಕ್ಕೆ ಹಾಲು ಕೊಡಬೇಕಾದ್ರೆ ನಾವು ಬೆಲ್ಲದ ಪುಡಿ, ಸಕ್ಕರೆ ಯೂಸ್ ಮಾಡಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ಫ್ರೆಶ್ ಆನ್ ಅಂತ ಆರ್ಗ್ಯಾನಿಕ್ ಶಾಪ್ ಇದೆ, ನಾವು ಅಲ್ಲಿ ತೊಗೊಳ್ತೀವಿ. ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ನಾವು ಇದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಇದೇ ಬೆಲ್ಲದ ಪುಡಿ ಹಾಕ್ಬಿಟ್ಟೆ ನಾವು ಕೊಡೋದು. ಇದು ಹಾಲು ಪೌಡರು ಗ್ರೋವಿವಾ ಅಂತ ಡಾಕ್ಟರೇ ಸಜೆಸ್ಟ್ ಮಾಡಿರೋ ಪೌಡರ್ ಇದು. ಬಟ್ 1-2 ಇಯರ್ಸ್ ಬ್ಯಾಕು ನಾವು ಕೊಡ್ತಾಯಿದ್ವಿ ರೆಗ್ಯುಲರಾಗಿ. ಆಮೇಲೆ ನಾನು ಸ್ಟಾಪ್ ಮಾಡಿದ್ದೆ. ಮತ್ತು ಇವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಸ್ವಲ್ಪ ವೀಕ್ನೆಸ್ ಇದೆ, ಕಾಲು ನೋವು ಅಂತ ಇರ್ತಾರೆ ಅಂತ ಹೇಳಿದ್ದಕ್ಕೆ ಡಾಕ್ಟ್ರು ಸಜೆಸ್ಟ್ ಮಾಡಿದರು. ಸೊ ಕೊಡ್ತಾಯಿದ್ದೀವಿ. ನೋಡಬೇಕು, ಇತ್ತೀಚೆಗೆ ಸ್ವಲ್ಪ ಕಾಲು ನೋವು ಎಲ್ಲ ಕಡಿಮೆ ಇದೆ. ಬಟ್ ನೋಡಬೇಕು, ನನಗಿದು ಶುಗರ್ ಮಿಕ್ಸ್ ಆಗಿರುತ್ತೆ ಅಂತ ನಾನು ಅವಾಯ್ಡ್ ಮಾಡ್ತೀನಿ ಯೂಶ್ವಲಿ. ಒಂದ್ಸಲ ಮೇಡ್ ಟ್ರೈ ಮಾಡಿದೆ, ಬಟ್ ಅದಕ್ಕೆ ಇಷ್ಟ ಆಗಿರಲಿಲ್ಲ. ಹಂಗಾಗಿ ನಾನು ಹಾಲಿನ ಜೊತೆ ಬರೀ ಬೆಲ್ಲ ಹಾಕಿಬಿಟ್ಟು ಕೊಡ್ತಾ ಇದ್ದೆ. ಪ್ರತಿ ಸಲ ಹಾಲು ಕೊಡಬೇಕಾದ್ರೆ ನಾವು ಈ ಥರ ಸೋಸ್ಬಿಟ್ಟೆ ಕೊಡ್ತೀವಿ. ಬೆಲ್ಲದಲ್ಲಿ ಒಂದು ಚಿಕ್ಕದು ಬ್ಲ್ಯಾಕ್ ಕಲರ್ ಏನೋ ಇರುತ್ತೆ, ಅದು ಮೇ ಬಿ ಬೆಲ್ಲದ ವೇಸ್ಟೋ ಏನೋ ಗೊತ್ತಿಲ್ಲ. ಪ್ರತಿ ಸತಿ ನಾವು ಹಿಂಗೆ ಸೋಸ್ಬಿಟ್ಟೆ ಕೊಡ್ತೀವಿ. ಹಾಲೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಬೆಣ್ಣೆನೂ ರೂಮ್ ಟೆಂಪ್ರೇಚರ್ಗೆ ಬಂದಿತ್ತು. ಸೊ ಮಿಕ್ಸ್ ಮಾಡೋಕ್ಕೆ ತುಂಬ ಈಸಿ ಆಯಿತು. ಮಿಕ್ಸ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಬ್ರೆಡ್ ತೊಗೊಂಡು ಬೆಣ್ಣೆನ ಒಂದು ಸೈಡ್ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ 2 ಪೀಸಿಗೆ ನಾನು ಬೆಣ್ಣೆ ಹಚ್ಕೊಂಡೆ ಫಸ್ಟು. ಆಮೇಲೆ ಅದ್ರ ಮೇಲೆ ಚೀಸ್ನ ಗ್ರೇಟ್ ಮಾಡಿಕೊಂಡೆ. ಚೀಸ್ನ ಡೈರೆಕ್ಟು ಬ್ರೆಡ್ ಮೇಲೆ ತುರ್ಕೊಂಡ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಚೀಸ್ನ ನಾನು ಯಾವಾಗಲೂ ಈ ಥರ ಕ್ಯೂಬಲ್ಲೇ ತೊಗೊಬಂದು ಮಾಡ್ತೀನಿ. ಆ ಸ್ಲೈಸಸ್ ತೊಗೊಂಡ್ರೆ ಅದು ತುಂಬ ಹೆವಿ ಆಗಿಬಿಡುತ್ತೆ ಚೀಸ್ ಅಂತ ಹೇಳಿ ಜಸ್ಟ್ ಈ ಥರ ಕ್ಯೂಬ್ ತೊಗೊಂಡು ಈ ಥರ ತುರ್ಕೊಂಡ್ರೆ ಅದು ಲೈಟಾಗೂ ಇರುತ್ತೆ, ಸಾಕು ಅನಿಸುತ್ತೆ. ಅದು ಸ್ಲೈಸು ತೊಗೊಂಬಂದು ಮಾಡಿದೆ, ತುಂಬ ಹೆವಿ ಆಗುತ್ತೆ, ಜಾಸ್ತಿ ಇರುತ್ತೆ ಚೀಸು ಅನ್ನೋ ಥರ. ನಾನು ಯಾವಾಗಲೂ ಹಿಂಗೆ ಮಾಡೋದು. ಆ ಚೀಸ್ ತುರ್ಕೊಂಡ್ಮೇಲೆ ಒಂದು ಪೀಸಿಗೆ ಮೇಲ್ಗಡೆ ಹಚ್ಕೊಂಡೆ. ಈ ಥರ ತವಾ ಮೇಲೆ ಇಡೋಕ್ಕೆ ಈಸಿ ಆಗುತ್ತೆ ಅಂತ 2 ಸೈಡು ಹಚ್ಕೊಂಡ್ರೆ ತವಾ ಮೇಲೆ ಇಡೋಕ್ಕೆ ಆಗೆಲ್ಲ, ಕೈಗೆಲ್ಲ ಬೆಣ್ಣೆ ಹಚ್ಕೊಳ್ಳುತ್ತೆ ಅಂತ. ಈ ಥರ ತವಾ ಮೇಲೆ ಇಟ್ಟ ಮೇಲೆ ನಾನು ಇನ್ನೊಂದು ಲೇಯರ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬಟರ್ನ. ಈ ಥರ ಮಾಡಿಕೊಂಡು 2 ಸೈಡು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಂಡ್ರೆ ಆಯಿತು. ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ, ಇಲ್ಲ ಬಾಕ್ಸಿಗೆ ಏನಾದರೂ ಟೈಮ್ ಇಲ್ಲ, ಈಸಿಯಾಗಿ ಆಗಬೇಕಂದ್ರೆ ಇದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ರೆಗ್ಯುಲರಾಗಿ ಮಾಡಲ್ಲ, ತುಂಬ ರೇರಾಗಿ ಮಾಡಿಕೊಡ್ತೀನಿ ಬಿಕಾಸ್ ಬ್ರೆಡ್ ಅನ್ನೋ ರೀಸನ್ಗೆ. ಬಟ್ ಮಾಡಿದಾಗೆಲ್ಲ ನನ್ನ ಮಗನಿಗಿಂತ ನನಗೆ ಜಾಸ್ತಿ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ ಇದು. ಇವತ್ತು ಬಾಕ್ಸಿಗೆ ಗಾರ್ಲಿಕ್ ಬ್ರೆಡ್ಡು, ಒಂದು ಬಾಕ್ಸಿಗೆ ಗಾರ್ಲಿಕ್ ಬ್ರೆಡ್ಡು ಮತ್ತು ಇನ್ನೊಂದು ಬಾಕ್ಸಿಗೆ ಬನಾನಾ ಮತ್ತು ಆ್ಯಪಲ್ ಕೊಟ್ಟಿದ್ದೆ. ಇವತ್ತು ಗಾರ್ಲಿಕ್ ಬ್ರೆಡ್ ಅಂತ ಹೇಳಿ ಮನೇಲೇ 1 ಪೀಸ್ ತಿನ್ಕೊಂಡು ಹೋಗಿದ್ದು. ನಾನು ಪ್ಯಾಕ್ ಎಲ್ಲ ಮಾಡಿ ಅದನ್ನ ರೆಡಿ ಮಾಡಿ ಅವರಪ್ಪನ ಜೊತೆ ಸ್ಕೂಲಿಗೆ ಕಳಿಸೋದು ಡೈಲಿ. ಅವರಪ್ಪನೇ ಡೈಲಿ ಡ್ರಾಪ್ ಮಾಡಿ ಬರ್ತಾರೆ. ಡೈಲಿ ಇದು ಆನ್ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ನನಗೆ ಎವ್ರಿ ಡೇ ಇದೇ ಥರ ಬಾಯ್ ಮಾಡಿ ಹೋಗೋದು, ಮಿಸ್ಸೇ ಇಲ್ಲ.
ಇದೇ ರೀತಿಯೇ ಡೈಲಿ ಬಾಯ್ ಮಾಡಿ ಹೋಗೋದು. ನೀವು ಎಷ್ಟೇ ವಿಡಿಯೋದಲ್ಲಿ ನೋಡಿದ್ರು ಇದು ಸೇಮ್ ಇರುತ್ತೆ. ನನ್ನ ಮಗ 3 ಇಯರ್ಸಿಂದನೂ ಇದೇ ಥರನೇ ಬಾಯ್ ಮಾಡಿ ಹೋಗೋದು ನನಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.